ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಗಜೇಂದ್ರನ್ ವ್ಯಕ್ಟರ್ ಮಾಡುವ ನಮಸ್ಕಾರಗಳು. ಇವತ್ತು ದೇವಸ್ಥಾನದಿಂದ ಬಂದ ತಕ್ಷಣ ಏನು ನಮ್ಮ ಮನೆ ಮುಂದೆ ಇಷ್ಟೊಂದು ದೊಡ್ಡ ಟೆಂಟ್ ನೆಟ್ಟಿದಾರಲ್ಲ ಅಂತ ನೋಡಿದ್ರೆ, ಇಲ್ಲಿ ನೋಡಿ ಇಲ್ಲಿ ನಾಟಕ ತಯಾರಿ ಮಾಡ್ಕೊಂಡಿದ್ದಾರೆ ನೋಡಿ. ನಾಟಕಕ್ಕೆ ನೋಡಿ ಇಲ್ಲಿ ಯಾವ ತರ ಸ್ಟೇಜ್ ಹಾಕಿದಾರೆ ನೋಡಿ. ಸ್ಟೇಜ್ ಯಾವ ತರ ಹಾಕಿದಾರೆ ನೋಡಿ. ನೋಡಿ ನೋಡಿ ಭಾಷಣ ಮಾಡ್ತಿದ್ದಾರೆ. ಭಾಷಣ ಆದ್ಮೇಲೆ ನಾಟಕ ಸ್ಟಾರ್ಟ್ ಆಗುತ್ತೆ ನೋಡಿ ಗಾಯ್ಸ್. ಶ್ರೀ ನಾಗಭೂಷಣ ಹಾಸನ ಜಿಲ್ಲಾ ಕಲಾವಿದರ ಹಿತರಕ್ಷಣಾ ಗಣಾನಂತ್ವಾಹ ಗಣಪತಿಗಂ ನಮಾಮಹೇ ಕವಿಂ ಕವೀನಾಮಪಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪದಾನ್ ಶೃಣ್ವನ್ನೋತಿ ವಿಸ್ಥಿತ ಸಾಧನಂ ಮಹಾಗಣಪತಯೇ ನಮೋ ನಮಃ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂತಹ ಶ್ರೀಯುತ ಶ್ರೀ ಮಗನಗೌಡರು ಅಗಲೆ, ಜಿಲ್ಲಾ ಪಂಚಾಯತಿ ಸದಸ್ಯರು ಹಾಸನ ಹಾಗೂ ಗ್ರಾಮದ ಮುಖಂಡರಾದಂತಹ ಶ್ರೀ ಸುರೇಶ್ ಅವರು. ಫ್ರೆಂಡ್ಸ್, ಸ್ವಲ್ಪ ಹೊತ್ತಷ್ಟೇ ಇನ್ನೊಂದು ನಾಟಕ ಸ್ಟಾರ್ಟ್ ಆಗುತ್ತೆ. ನಾಟಕ ಸ್ಟಾರ್ಟ್ ಆದಮೇಲೆ ವಿಡಿಯೋ ನೋಡಿ, ಫುಲ್ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ, ಚೆನ್ನಾಗಿದೆ ನೋಡಿ. ಹಾಗೆ ನನ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಟಕ ಸ್ಟಾರ್ಟ್ ಆಯಿತು ನೋಡಿ. ಜಂಬೋ ಫಲತಾರಮರ್ಪಿತಂ ಓಮಾಸ್ತುತಂ ಶೋಕವಿನಾಶಕಾರಣಂ ನಮಃ.
ಮಹಾಶಯರೇ, ವೇದಗಳೆಂಬ ಕೊಂಬೆಗಳಂತೆ ಶಾಸ್ತ್ರವೆಂಬ ಪುಷ್ಪದೊಳ ಮೂಡಿ ದುಂಬಿಗಳಂತೆ ಜೇಹಂಕರಿಸಿ ಪ್ರಕಾಶಿಸುತ್ತಿರುವ ಈ ಸಭೆಯೆಂಬ ನನ್ನ ಧನ್ಯವಾದಗಳು. ಈ ದಿವಸ ನಾರಿಹಳ್ಳಿ ಗ್ರಾಮದಲ್ಲಿ ಶ್ರೀ ಶನೇಶ್ವರ ಸ್ವಾಮಿ ಕಲಾ ಸಂಘದ ವತಿಯಿಂದ ಹಾಗೂ ಶ್ರೀ ಆಂಜನೇಯ ಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಳಿ ನಾರಿಹಳ್ಳಿ ಮಹಾನಗರ ಪಾಲಿಕೆ ಹಾಸನ ಹಾಗೂ ನಾರಿಹಳ್ಳಿ ಗ್ರಾಮದ ಗ್ರಾಮ ದೇವತೆಗಳಾದ ಶ್ರೀ ಶನೇಶ್ವರ ಸ್ವಾಮಿ ಹಾಗೂ ಆಂಜನೇಯ ಸ್ವಾಮಿ ಹಾಗೂ ಗುಲಿ ಮಾರಮ್ಮ ಹಾಗೂ ಮಾರಮ್ಮ ದೇವಿ ಹಾಗೂ ನಾರಿಹಳ್ಳಿಯಮ್ಮ ಹಾಗೂ ಹಾಸನಮ್ಮ ದೇವಿ ಸೊಪ್ಪೆ ಇವರ ಕೃಪಾಶೀರ್ವಾದಗಳೊಂದಿಗೆ ಶ್ರೀ ಶನೇಶ್ವರ ಸ್ವಾಮಿ ಕಲಾ ಸಂಘದ ಅಧ್ಯಕ್ಷರಾದ ಶ್ರೀ ಚೆಲುವೇಗೌಡರವರ ನೇತೃತ್ವದಲ್ಲಿ ಹಾಗೂ ಸಿಂಗಪಟ್ಟಣ ಗ್ರಾಮದ ಶ್ರೀ ಹಾಟೋ ರಂಗಣ್ಣನವರ ಸಾಹಿತ್ಯದಲ್ಲಿ ಹಾಗೂ ನಾಗರಾಚಾರ್ಯವರ ದಕ್ಷ ನಿರ್ದೇಶನದಲ್ಲಿ ಹಾಗೂ ಶ್ರೀ ವಿನಾಯಕ ರಾಮ ಸಿನರಿ ಮಾಲೀಕರಾದ ಮಂಜುನಾಥಾಚಾರ್ ಹಾಗೂ ಮಕ್ಕಳು ಇವರ ರಂಗ ಸಂಚಿಕೆಯಲ್ಲಿ ಹಾಗೂ ಶ್ರೀ ಕೃಷ್ಣಮೂರ್ತಿಯವರ ವಾದ್ಯಗೋಷ್ಠಿ ರಾಜಶತ್ರುತ ಅಥವಾ ಶಿನುಪ್ರಭವೆಂಬ ಸುಂದರ ಪೌರಾಣಿಕ ನಾಟಕವನ್ನು ಅಭಿನಯಿಸುತ್ತಿದ್ದೇವೆ. ಪಾತ್ರಧಾರಿಗಳನ್ನು ನಾವುಗಳು ಹಾಡುವ ಹಾಡಿನಲ್ಲಾಗಲಿ ಮಾತಿನಲ್ಲಾಗಲಿ ಮತ್ತು ತೊದಲುಂಡಿಗಳು ಕಟ್ಟದಲ್ಲಿ ಅಂಶ ತೀರ ನ್ಯಾಯದಂತೆ ಪರಿಗಣಿಸಿ ನಮ್ಮ ಕಲಾವಿದರನ್ನು ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಹಾಗೂ ಇಲ್ಲಿ ಆಗಮಿಸಿರುವಂತಹ ಎಲ್ಲ ಹಿರಿಯ ರಂಗಭೂಮಿ ಕಲಾವಿದರಿಗೂ ಹಾಗೂ ಕಲಾ ಪ್ರೇಕ್ಷಕರಿಗೂ ಕಲಾಭಿಮಾನಿಗಳಿಗೂ ಹಾಗೂ ವಿಶೇಷವಾಗಿ ನಾರಿಹಳ್ಳಿ ಗ್ರಾಮಸ್ಥರುಗಳೆಲ್ಲರಿಗೂ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರುಗಳೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ತಮ್ಮೆಲ್ಲರಿಗೂ ಈ ಪುಷ್ಪ ಸಮರ್ಪಿಸಿ ಇಂದಿನ ಕಥಾಭಾಗವನ್ನು ನೀವು ತಾವುಗಳೆಲ್ಲರೂ ನೋವು ಮಾಡಿಕೊಳ್ಳಬೇಕೆಂದು ತಮ್ಮಲ್ಲಿ ಪ್ರಾರ್ಥನೆ. ಮುಕುಂದ ಕೃಷ್ಣ ಮುಕುಂದ ಮುರಾರೇ ನಾರಾಯಣ ಜಯ ಜಯ ಕೃಷ್ಣ ಮುಕುಂದ ಮುರಾರೇ ಮುಕುಂದ ಮುರಾರೇ ಕೃಷ್ಣ ಮುಕುಂದ ಮುರಾರೇ ಜೀವನ
ಪರಮಾತ್ಮನ ಲೀಲೆಯು ಬಹಳ ವಿಚಿತ್ರವಾದದ್ದು. ನಾರಾಯಣ. ಆದರೂ ಪರಮಾತ್ಮನು ತ್ರೇತಾಯುಗದಲ್ಲಿ ರಾಮನಾಗಿ, ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನಾಗಿ, ಈ ಕಲಿಯುಗದಲ್ಲಿ ಈ ಕಲಿಪುರುಷನ ಅವತಾರವನ್ನು ಎತ್ತಿರುವನು. ಈ ಮಾನವರಲ್ಲಿ ಅಡಗಿರುವ ದುರಂಕಾರವನ್ನು ಆ ಕಲಿಪುರುಷನು ಅವನ ಮೈಯನ್ನು ತೋರುವನು. ಇರಲಿ, ನಾನೀಗಲೇ ಆ ಕೈಲಾಸಕ್ಕೆ ಆ ಶಂಕರ ಪರಮಾತ್ಮನನ್ನು ಕಾಣಲು ಹೋಗುವೆನು. ಈ ನಾಟಕಕ್ಕೆ ಪೀಠಿಕೆಯನ್ನು ಹಾಕುವೆನು. ನಾರಾಯಣ ನಾರಾಯಣ. ಹರಿ ಹರಿಯನ್ನು ನೀರಾಡು, ಹರಿನಾಮದ ಸ್ಮರಣೆಯಲ್ಲಿ ನೋಡು. ಹರಿ ಹರಿಯನ್ನು ನೀರಾಡು, ಹರಿನಾಮದ ಸ್ಮರಣೆಯಲ್ಲಿ ನೋಡು. ನೀನು ಆದಿಶಕ್ತಿಯಾದ ನೀನು ಧರ್ಮ ಅಧರ್ಮಗಳಲ್ಲಿ ಅನುಸರಿಸಲು ನೀನು ಅದಿವನ್ನಲ್ಲವೇ? ಸ್ವಾಮಿ, ನಿಮ್ಮ ಈ ಮಾತಿಗೆ ನಾನು ಧನ್ಯರಾದನು ಪ್ರಾಣೇಶ್ವರ. ಪಾರ್ವತಿ, ಸ್ವಾಮಿ, ನೀವು ವಿಚಾರಿಸುವುದನ್ನು ತಿಳಿಸು. ಅದು ನೋಡಿ, ಬ್ರಹ್ಮದೇವರು
ದೇವಾಲ ಹರಿಯುವುದು ರಂಗ ಪರಮೇಶ್ವರನಿಗೆ ವಂದಿಸಬೇಕು. ವಿಷ್ಣು, ನಿಮಗೆ ಮಂಗಳವಾಗಲಿ. ಮುಂದಿನ ವರ್ತಮಾನ ತಿಳಿಸು ವಿಷ್ಣು. ಪರಮೇಶ್ವರ, ವೈಕುಂಠದಲ್ಲಿ ಬೇಸರವಾದ್ದರಿಂದ ನಿಮ್ಮ ದರ್ಶನಕ್ಕಾಗಿ ಬಂದಿರುವೆ. ಬರಲಿ ಬರಲಿ. ಇದೇನು ಚಿಟಿಕೆ ನಾದವು ಕೇಳಿ ಬರುತ್ತಿರುವುದಲ್ಲ ಪ್ರಾಣೇಶ್ವರ? ಏನು ಪಾರ್ವತಿ, ನಾಗಮತ್ವರು ಬರ್ತಿರೋದೇ. ಬರಲಿ ಬರಲಿ, ಬಹಳ ಸಂತೋಷ. ನಾರಾಯಣ ನಾರಾಯಣ. ನಾರಾಯಣ ದೇವ ದೇವ ನಾರಾಯಣ ದೇವ. ನಾರಾಯಣ ದೇವ ದೇವ ನಾರಾಯಣ ದೇವ. ನಾರದ ನಟನಾಕಾರ ನಾರದ ನಟನಾಕಾರ ನಾರಾಯಣ ದೇವ ದೇವ ನಾರಾಯಣ ದೇವ. ನಾರದ ನಟನಾಕಾರ ನಾರಾಯಣ ದೇವ ದೇವ ನಾರಾಯಣ ದೇವ ದೇವ ನಾರಾಯಣ ದೇವ. ಈಶ್ವರ ಸಭೆಯನ್ನು ಶೋಭಿಸಿ ಬಂದೆ. ಈಶ್ವರ ಸಭೆಯನ್ನು ಶೋಭಿಸಿ ಬಂದೆ. ದೇವತೆಗಳನ್ನು ನಂಬಿಸಾಲೆಂದೆ. ದೇವತೆಗಳನ್ನು ನಂಬಿಸಾಲೆಂದೆ. ನಾರಾಯಣ ದೇವ ದೇವ ನಾರಾಯಣ ದೇವ. ವಂದಿಸನು ಸರ್ವರಿಗೆ ನನ್ನ ಅನಂತ ನಮಸ್ಕಾರಗಳು. ನಾರದ ಮಂಗಳವಾಗಲಿ. ಮುಂದಿನ ವರ್ತಮಾನ ತಿಳಿಸು ನಾರದ. ಪರಮೇಶ್ವರ, ಭೂಲೋಕದಿಂದ ಈಗ ನಿಮ್ಮ ಕೈಲಾಸಕ್ಕೆ ಬಂದನು ಪರಮಾತ್ಮ. ತಿಳಿಸಿದರೆ ಪರಮಾತ್ಮ, ಸಮಾಚಾರವಿನ್ನೇನು? ಭೂಲೋಕದಲ್ಲಿ ವಿಜಯ ವಿಖ್ಯಾತಿಯನ್ನು ಗಳಿಸಿರುವ ಕಳಿಂಗ ರಾಜನಾದ ಸತ್ಯರಥನು, ಅವನು ಸತ್ಯವನ್ನೇ ಒಂದು ವ್ರತವನ್ನಾಗಿಸಿಕೊಂಡು ವ್ರತವನ್ನು ಆಚರಿಸುತ್ತಿರುವನು. ಆ ಸತ್ಯವಂತನ ಸುದ್ದಿಯು ಭೂಲೋಕದಲ್ಲದೆ ದೇವಲೋಕದಲ್ಲಿಯೂ ಹಬ್ಬಿ ಹರಿದಾಡುತ್ತಿರುವುದು. ಈ ವಿಚಾರವನ್ನು ತಿಳಿಸಲು ಇಲ್ಲಿಗೆ ಬಂದನು ಪರಮಾತ್ಮ. ನಾರಾಯಣ ತಿಳಿಸು ನಾರಾದರೆ. ನಾರದ, ಆ ಶನೇಶ್ವರನ ಕೋಪವನ್ನು ತಡೆಗಟ್ಟಲು ಯಾರಿಂದಲೂ ಸಾಧ್ಯವಿಲ್ಲ. ನೀನು ಈಗಲೇ ಭೂಲೋಕಕ್ಕೆ ಹೋಗಿ
ಶತ್ರುಘ್ನಿಗೆ ನವಗ್ರಹ ಪೂಜೆಯನ್ನು ಮಾಡಿಸುವಂತೆ ಏರ್ಪಡಿಸಿ. ಆಗ ಶನಿದೇವನು ಶಾಸ್ತ್ರಾಜ್ಞೆ ಆಗಲಿ ಪರಮಾತ್ಮ. ಹೌದು ಪರಮೇಶ್ವರ, ಭೂಲೋಕದಲ್ಲಿ ನರಮಾನವನಾದರೂ ಆತನು ಸತ್ಯದಿಂದ ಬಹಳ ರಾಜ್ಯಭಾರವನ್ನು ಹಾಳುತ್ತಿರುವನು. ನಾರಾಯಣ ನಾರಾಯಣ. ಆತನಿಗಿಂತ ಧರ್ಮಸ್ಥನು ಆತನಿಗಿಂತ ಬೇರೆ ಯಾರವಲ್ಲ ಪರಮೇಶ್ವರ. ಬಹಳ ಸಂತೋಷ, ಬಹಳ ಸಂತೋಷ. ಸತ್ಯರಥನೆಂಬ ಬಿರುದನ್ನು ಯಾರು ಪಡೆದಿರೋನು ನಾನು ಕೊಡುವಂತ ಕಷ್ಟವನ್ನು ಅನುಭವಿಸಲೇಬೇಕು. ಇದು ನನ್ನ ಶಪಥ, ಇದೇ ನನ್ನ ಪಂಥ. ನಾರಾಯಣ ನಾರಾಯಣ. ಅದೋ ನೋಡಿ, ಕಲ್ಲೇಶ್ವರನ ಅಘೋರವಾದ ಧ್ವನಿಯು ಕೇಳಿ ಬರುತ್ತಿರುವುದು. ಎಲ್ಲರೂ ಕೇಳಿರಿ. ನಾರಾಯಣ. ನಾರದ, ಇದು ಯಾರಿಗಲೂ ಸಾಧ್ಯವಿಲ್ಲ ಪರಮೇಶ್ವರ. ನಾರದ, ಈಗಲೇ ಕೈಲಾಸಕ್ಕೆ ಸತ್ಯಾವರ್ತನ ಬಳಿಗೆ ಹೋಗಿ ಈಗಲೇ ನವಗ್ರಹಗಳ ಪೂಜೆ ಏರ್ಪಡಿಸುವಂತೆ ತಿಳಿಸು. ಆಗಬಹುದು ಪರಮಾತ್ಮ.